ಹರಿ ಓಂ ಶ್ರೀ ಗುರುಭ್ಯೋ ನಮಃ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 135ನೆಯ ಪದ್ಯವನ್ನು ಅನುಸಂಧಾನ ಮಾಡೋಣ. ಪದ್ಯ ಹೀಗಿದೆ. ಪ್ರೈಕ್ಷಂತ ವಕ್ತ್ರೈಃ ಮಣಿಪಾದರಕ್ಷೆ ಶತ್ರುಂಜಯಂ ಶೈಲಮಿವಾಧಿರೂಢಾಂ ರಾಮಾಭಿಧಾನ ಪ್ರತಿಪನ್ನ ಹರ್ಷೈಃ ಉತ್ತಾನಿತೈರುತ್ತರ ಕೋಸಲಾಸ್ತ್ವಾಂ. ಪದ್ಯದ ಉಚ್ಚಾರಣೆ ಸ್ವಲ್ಪ ಕಠಿಣವಾಗಿದೆ, ಆದ್ದರಿಂದ ಬಿಡಿಸಿ ಹೇಳಿದ್ದೇನೆ. ಪದ್ಯದ ಪ್ರತಿಪದಾರ್ಥ ಹೀಗಿದೆ. ಹೇ ರಾಘವ ಪಾದರಕ್ಷೆ, ಶ್ರೀರಾಮನ ಪಾದರಕ್ಷೆಯೇ. ಉತ್ತರ ಕೋಸಲಾಹ, ಉತ್ತರ ಕೋಸಲದ ಜನರು. ಶೈಲಮಿವ, ಬೆಟ್ಟದಂತೆ ಇರುವ. ಶತ್ರುಂಜಯ, ಶತ್ರುಂಜಯವೆಂಬ ಆನೆಯ ಮೇಲೆ. ಅಧಿರೂಢಾಂ, ಕುಳಿತುಕೊಂಡ. ತ್ವಾಂ, ನಿನ್ನನ್ನು. ರಾಮ ಅಭಿಧಾನ ಪ್ರತಿಪನ್ನ ಹರ್ಷೈಹಿ, ರಾಮನೆಂಬ ಹೆಸರಿನಿಂದ ಪಡೆದ ಸಂತೋಷವುಳ್ಳ. ಉತ್ತಾನಿತೈಹಿ, ಮೇಲೆ ಎತ್ತಿದ. ವಕ್ತ್ರೈಹಿ, ಮುಖಗಳಿಂದ. ಪ್ರೈಕ್ಷಂತ, ನೋಡಿದರು. ಅಂದರೆ, ಓ ಶ್ರೀರಾಮನ ಪಾದುಕೆಯೇ, ಬೆಟ್ಟದಂತಿರುವ ಶತ್ರುಂಜಯವೆಂಬ ಆನೆಯ ಮೇಲೆ ನೀನು ಬರುತ್ತಿರುವಾಗ ಉತ್ತರ ಕೋಸಲದ ಜನರೆಲ್ಲರೂ ಶ್ರೀರಾಮನನ್ನೇ ಬರಮಾಡಿಕೊಂಡಷ್ಟು ಸಂತೋಷದಿಂದ ನಿನ್ನನ್ನು ಮೇಲುಮುಖವಾಗಿ ಸಂದರ್ಶಿಸಿದರು ಎಂದು. ಈ ಪದ್ಯವನ್ನು ಪೂರ್ಣವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದರೆ ಓದುಗರಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಿಂದ ಹಿಡಿದು ಅಯೋಧ್ಯಾಕಾಂಡದ ಇಲ್ಲಿಯವರೆಗೆ ಚೆನ್ನಾಗಿ ತಿಳಿದಿರಬೇಕು. ಆದ್ದರಿಂದ ಇಲ್ಲಿಯವರೆಗಿನ ಕಥೆಯನ್ನು ಸ್ವಲ್ಪ ಹೇಳ್ತೇನೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಉದ್ದಕ್ಕೂ ಶ್ರೀರಾಮನ ಮತ್ತು ಅಯೋಧ್ಯೆಯ ಮತ್ತು ಉತ್ತರ ಕೋಸಲದ ಪುರಜನರ ಬಾಂಧವ್ಯ, ಅದರ ಆಳ ಅಗಲಗಳು ಚೆನ್ನಾಗಿ ಕಂಡುಬರುತ್ತದೆ. ಒಬ್ಬ ರಾಜನನ್ನು ಪುರಜನರು ಅಷ್ಟೊಂದು ಪ್ರೀತಿಸಬೇಕೆಂದರೆ ಶ್ರೀರಾಮನ ಉತ್ಕೃಷ್ಟತೆಯೂ ಪುರಜನರ ಸಂಸ್ಕಾರವೂ ಎಷ್ಟಿರಬೇಡ. ಇಕ್ಷ್ವಾಕು ವಂಶದ ಅರಸರು ಜನರಿಗೆ ಅತ್ಯುತ್ತಮ ಆಳ್ವಿಕೆಯನ್ನು ನೀಡಿದ್ದರು. ಶ್ರೀರಾಮನ ತಂದೆ ದಶರಥ ಸಹ ಜನಪರ ಕಾಳಜಿ ಇರುವ ಶ್ರೇಷ್ಠ ರಾಜನಾಗಿದ್ದನು. ದಶರಥನಿಗೆ ಬಹಳ ಕಾಲ ಮಕ್ಕಳಿಲ್ಲದೆ ಹೋದಾಗ ಕೋಸಲದ ಜನರೂ ಆತಂಕಕ್ಕೆ ಒಳಗಾಗಿದ್ದರು. ದಶರಥನಿಗೆ ಶ್ರೀರಾಮನು ಅವನ ತಮ್ಮಂದಿರು ಹುಟ್ಟಿದಾಗ ಪುರಜನರು ದಶರಥನಷ್ಟೇ ಸಂಭ್ರಮಿಸಿದ್ದರು. ಇಕ್ಷ್ವಾಕು ವಂಶಕ್ಕೆ ಹಿರಿಯ ಮಗನಾದ ಶ್ರೀರಾಮನಿಗೆ ಒಬ್ಬ ಶ್ರೇಷ್ಠ ರಾಜನಾಗಲು ಬೇಕಾದ ಎಲ್ಲ ವಿದ್ಯೆಗಳನ್ನು, ಶಿಸ್ತನ್ನು, ನಡತೆಯನ್ನು ಕಲಿಸಲು ದಶರಥ ಮಹಾರಾಜ ಏರ್ಪಾಡು ಮಾಡಿದ್ದನು. ಸುಂದರ, ಸುಕುಮಾರ, ಶ್ರೀಮಂತ ಶ್ರೀರಾಮ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಯಲಿಲ್ಲ. ವಸಿಷ್ಠ, ವಿಶ್ವಾಮಿತ್ರರಂತಹ ಶ್ರೇಷ್ಠ ಗುರುಗಳ ಶಿಷ್ಯನಾಗಿ ಅತ್ಯುತ್ತಮ ರಾಜನಾಗಲು ಎಲ್ಲ ತಯಾರಿ ಪಡೆದಿದ್ದನು. ಪುರಜನರನ್ನು ಒಳಗಿನ ಹೊರಗಿನ ಶತ್ರುಗಳಿಂದ ಕಾಪಾಡಲು ಸರ್ವವಿಧ ತರಬೇತಿ ಪಡೆದಿದ್ದನು. ಭರತ ಶತ್ರುಘ್ನರು ಹೆಚ್ಚಿನ ಸಮಯ ಸೋದರಮಾವ ಯುಧಾಜಿತುವಿನ ಮನೆಯಲ್ಲಿ ಕೈಕೇಯಿ ರಾಜ್ಯದಲ್ಲೇ ಇದ್ದರು. ಶ್ರೀರಾಮನ ವಿದ್ಯಾಭ್ಯಾಸ ಮುಗಿದ ಮೇಲೆ ಜನಕಪುತ್ರಿ ಸೀತೆಯನ್ನೂ ಮದುವೆಯಾಗಿ ಬಂದ ಮೇಲೂ, ಅಂದರೆ ಅವನ 13ನೇ ವರ್ಷದಿಂದ 25ನೇ ವರ್ಷದವರೆಗೆ ಸುಮಾರು 12 ವರ್ಷಗಳ ಕಾಲ ದಶರಥ ಶ್ರೀರಾಮನನ್ನು ಕೋಸಲ ಜನತೆಯ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರೆಲ್ಲರಿಗೂ ಒತ್ತಾಸೆಯಾಗಿ ನಿಲ್ಲುವಂತಹ ಕೆಲಸವನ್ನು ವಹಿಸಿದ್ದ. ಉತ್ತರ ಕೋಸಲದ ಜನರು ಈ 25 ವರ್ಷಗಳಲ್ಲಿ, ಅದರಲ್ಲೂ ಕಳೆದ 12 ವರ್ಷಗಳಲ್ಲಿ ಶ್ರೀರಾಮನ ಗುಣಕ್ಕೆ ಮನಸೋತಿದ್ದರು. ಅವನ ಸಾಮರ್ಥ್ಯಕ್ಕೆ ಬೆರಗಾಗಿದ್ದರು. ಅವನಲ್ಲಿ ಸಂಪೂರ್ಣ ಭರವಸೆಯನ್ನು ಹೊಂದಿದ್ದರು. ಹಾಗಾಗಿ ದಶರಥ ಶ್ರೀರಾಮನ ಯುವರಾಜ ಪಟ್ಟಾಭಿಷೇಕ ಎಂದು ಜನರಿಗೆ ತಿಳಿಸಿದಾಗ ಪುರಜನರು ಸಂತೋಷದಿಂದ ಕುಣಿದಾಡಿದ್ದರು. ಅಂತಹ ಶ್ರೀರಾಮ ಕೈಕೇಯಿಗೆ ತಂದೆ ಕೊಟ್ಟ ವರವನ್ನು ಪಾಲಿಸಲು ಕಾಡಿಗೆ ಹೊರಟಾಗ ಬಿಕ್ಕಿ ಅತ್ತಿದ್ದರು. ಎಲ್ಲವನ್ನೂ ಕಳೆದುಕೊಂಡವರ ಹಾಗೆ ಕಂಗಾಲಾಗಿದ್ದರು. ಹಾಗಾಗಿ ಈಗ ಭರತ ಚಿತ್ರಕೂಟಕ್ಕೆ ಹೋಗಿ ಶ್ರೀರಾಮನ ಪಾದುಕೆಗಳನ್ನು ಅವನ ಪ್ರತಿನಿಧಿಯಾಗಿ ಕೋಸಲಕ್ಕೆ ತಂದಾಗ ಶ್ರೀರಾಮನೇ ಬಂದಷ್ಟು ಸಂತೋಷಪಟ್ಟರು ಪುರಜನರು ಎಂದು ಹೇಳುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಬೆಟ್ಟದಂತಹ ಶತ್ರುಂಜಯ ಪಟ್ಟದ ಆನೆಯ ಮೇಲೆ ಹೊಳೆಯುತ್ತಾ ಪುಟ್ಟದಾಗಿ ಕುಳಿತು ವೈಭವದಿಂದ ಬರುತ್ತಿದ್ದ ಪಾದುಕೆಗಳನ್ನು ಸರಿಯಾಗಿ ನೋಡಲು, ಕಣ್ಣು ತುಂಬಿಕೊಳ್ಳಲು ಪುರಜನರು, ಅದರಲ್ಲೂ ಶ್ರೀರಾಮನನ್ನು ತುಂಬ ಹಚ್ಚಿಕೊಂಡಿದ್ದ ಸ್ತ್ರೀಯರು ಮನೆಯ ಮಾಳಿಗೆಗೆ ಓಡಿದ್ದರು. 7 ಅಂತಸ್ತಿನ ಕಟ್ಟಡದ ಕಿಟಕಿಗಳಲ್ಲಿ ಮುಖಕಮಲಗಳನ್ನು ತೂರಿಸಿ ಕಣ್ಣರಳಿಸಿ ಶ್ರೀರಾಮ ಪಾದುಕೆಗಳನ್ನು ನೋಡಿ ಸಂಭ್ರಮಿಸಿದ್ದರು.
ಅಯೋಧ್ಯೆಯ ಪುರಜನರೆಲ್ಲ ತಲೆ ಎತ್ತಿ ಗರ್ವದಿಂದ ಸಂಭ್ರಮದಿಂದ ಪಾದುಕೆಗಳನ್ನು ಸ್ವಾಗತಿಸಿದ್ದರು. ತಮ್ಮನ್ನು ಇಷ್ಟರವರೆಗೆ ತನ್ನ ಮಕ್ಕಳಂತೆ ಕಾಪಾಡಿದ್ದ ದಶರಥ ಮಹಾರಾಜನ ಮಗನನ್ನು ದಾಸಿಯೊಬ್ಬಳು ಕುತಂತ್ರದಿಂದ ಕಾಡಿಗೆ ಹೋಗುವಂತೆ ಮಾಡಿದ್ದನ್ನು ತಡೆಯಲಾರದೆ ಹೋದವಲ್ಲ, ತಮ್ಮ ಪ್ರೀತಿ ಪಾತ್ರನಾದ ಶ್ರೀರಾಮ ತಮ್ಮ ರಾಜನಾಗಲಿಲ್ಲವಲ್ಲ ಎಂದು ತಲೆ ತಗ್ಗಿಸಿದ್ದ ಅಯೋಧ್ಯೆಯ ಪುರಜನರು ಈಗ ಶತ್ರುಂಜಯ ಆನೆಯನ್ನೇರಿ ಬರುತ್ತಿದ್ದ ಪಾದುಕಾದೇವಿಯನ್ನು ತಲೆ ಎತ್ತಿ ಹೆಮ್ಮೆಯಿಂದ ವೀಕ್ಷಿಸಿದರು ಎಂದು ಪಾದುಕೆಗಳ ಮಹಿಮೆಯನ್ನು ಹೇಳುತ್ತಿದ್ದಾರೆ ವೇದಾಂತ ದೇಶಿಕರು. ಗುಡಿಯಲ್ಲಿರುವ ದೇವರನ್ನು ಪೂಜಿಸಿ ಆರಾಧಿಸುತ್ತಾರೆ ಜನರು. ದೇವರು ಅಲ್ಲಿಂದ ಕದಲುವುದಿಲ್ಲ. ಇವರ ಹೃದಯಗಳಲ್ಲಿದ್ದರೂ ಮನೆಯಲ್ಲಿ ಪ್ರತ್ಯಕ್ಷವಾಗುವುದಿಲ್ಲ. ಆದರೆ ಗುರುಗಳು ಮಾತ್ರ ಅನೇಕ ವೇಳೆ ಮಠ ಮಂದಿರಗಳಲ್ಲಿ ಜನಗಳ ಜೊತೆ ಪ್ರತ್ಯಕ್ಷವಾಗಿ ಬೆರೆಯುತ್ತಾರೆ. ಕೆಲವೊಮ್ಮೆ ಮನೆಗಳಿಗೂ ಆಗಮಿಸುತ್ತಾರೆ. ಆಗ ಜನರಿಗೆ ದೇವರೇ ಮನೆಗೆ ಬಂದಷ್ಟು ಸಂತೋಷ ಸಂಭ್ರಮಗಳು ಉಂಟಾಗುತ್ತದೆ. ಗುರುವಿನ ಮಹತ್ವ ಅಂತಹುದು. ಶ್ರೀ ವಿಶ್ವಕ್ಸೇನರ ನಮ್ಮಾಳ್ವಾರರ ಸ್ವರೂಪವಾದ ಪಾದುಕಾದೇವಿಯ ಆಗಮನ ಕೋಸಲದ ಜನರಿಗೆ ತಮ್ಮನ್ನು ಕಾಪಾಡುವ ದೈವವೇ ಮನೆಗೆ ಬಂದ ಹಾಗಿತ್ತು. ಸಂತೋಷದಿಂದ ಸಂಭ್ರಮದಿಂದ ತಲೆ ಎತ್ತಿ ಪಾದುಕೆ ಎಂಬ ಆಚಾರ್ಯರನ್ನು ಬರಮಾಡಿಕೊಂಡರು ಎಂದರ್ಥ. ಆಚಾರ್ಯರೊಬ್ಬರು ಮನೆಗೆ ಬಂದಾಗ ಭಗವಂತನೇ ಮನೆಗೆ ಬಂದಷ್ಟು ಸಂಭ್ರಮಿಸುತ್ತಾರೆ ಜನರು. ಹಾಗೆ ಇಲ್ಲಿ ಪಾದುಕೆಗಳು ಅಯೋಧ್ಯೆಗೆ ಬಂದಾಗ ಕೋಸಲದ ಪುರಜನರು ತಲೆ ಎತ್ತಿ ಗರ್ವದಿಂದ ಸಂಭ್ರಮದಿಂದ ಪಾದುಕೆಗಳನ್ನು ವೀಕ್ಷಿಸಿದರು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಭರತ ಶ್ರೀರಾಮನ ಕಾಲುಗಳನ್ನು ಭದ್ರವಾಗಿ ಹಿಡಿದು ನನ್ನನ್ನು ಅಯೋಧ್ಯೆಯ ಜನರನ್ನು ಕಾಪಾಡು ಎಂದು ಬೇಡುವಾಗ ಅವನಿಗರಿವಿಲ್ಲದಂತೆಯೇ ಅವನ ಕೈಗಳು ಶ್ರೀರಾಮನ ಪಾದುಕೆಗಳನ್ನು ಭದ್ರವಾಗಿ ಹಿಡಿದುಕೊಂಡಿತ್ತು. ಅವನ ಮಸ್ತಕವು ಶ್ರೀರಾಮನ ಪಾದಗಳು ಧರಿಸಿರುವ ಪಾದುಕೆಗಳ ಮೇಲೂ ಇತ್ತು. ಅವನ ಶರಣಾಗತಿ ಶ್ರೀರಾಮನ ಜೊತೆಗೆ ಅವನ ಪಾದರಕ್ಷೆಗಳಲ್ಲೂ ಆಗಿತ್ತು. ಆಂಡಾಳ್ ತಿರುಪ್ಪಾವೆನಲ್ಲಿ ಹೇಳಿದ್ದಾಳೆ, ಅಂಗೆಣ್ಮಾ ஞாலத்தரசர் ಅಭಿಮಾನ ಭಂಗಮಾಯ್ வந்து ನಿನ್ನ பள்ளி கட்டில் கீழே ಶಂಗಮಿರುಪ್ಪಾ ಪೋಲ್ ಒಂದು ತಲೆ ಪೈದೋಂ ಕಿಂಕಿಣಿವಾಯ್ செய்த தாமரை பூ போலே ಶಂಗನ್ சிறுச்சிறிதே எம்மேல் விழியாவோ திங்களும் ஆதித்யனும் எழுந்தாற்போல் ಅಂಗಣಿರಂಡುಂ ಕೊಂಡು ಎಂಗಲ್ ಮೇಲ್ ನೋಕ್ಕುದಿಯೇಲ್ ಎಂಗಲ್ ಮೇಲ್ ಶಾಪಂ ಇಳಿಂದೇಲೋರೆಂಬಾವಾಯ್. ಹಾಗೆಂದರೆ, ಸ್ವಾಮಿ, ನೀನು ನಿನ್ನ ತಾವರೆ ಹೂವಿನಂತಹ ಕೆಂಪಾದ ಕಣ್ಣುಗಳನ್ನು ಸ್ವಲ್ಪ ಸ್ವಲ್ಪವಾಗಿ ತೆರೆದು ಚಂದ್ರನು ಸೂರ್ಯನು ಉದಯಿಸಿದಂತೆ ತಮ್ಮ ಕಿರಣಗಳನ್ನು ನಮ್ಮ ಮೇಲೆ ಸೂಸಿ ನಮ್ಮನ್ನು ಕಟಾಕ್ಷ ಮಾಡಿದರೆ ನಮಗೆ ಉಂಟಾಗಿರುವ ಶಾಪವು ನಷ್ಟವಾಗಿ ನಮ್ಮ ವ್ರತ ಸಿದ್ಧಿಯಾಗುವುದು ಎಂದು ಹೇಳಿದ್ದಾಳೆ. ಹಾಗೆ ಇಲ್ಲಿಯೂ ಸಹ ವೇದಾಂತ ದೇಶಿಕರು ಪಾದುಕಾದೇವಿಯ ಆಗಮನದಿಂದ ಚಂದ್ರ ಉದಯಿಸಿದಂತೆ ಅವಳ ಮುಖಕಮಲದಿಂದ ಚಂದ್ರನ ಶೀತಲ ಕಿರಣಗಳು ಅಯೋಧ್ಯೆಯ ಜನರನ್ನು ಕಟಾಕ್ಷಿಸಲು ಅವರ ಮನಸ್ಸಿನಲ್ಲಿರುವ ಕಷ್ಟಗಳೆಲ್ಲ ನಷ್ಟವಾಗಿ ತಾವು ಶ್ರೀರಾಮನಿಗಾಗಿ ಮಾಡಿದ್ದ ವ್ರತ ಸಿದ್ಧಿಯಾಗಿ ಅವರ ನೀರು ತುಂಬಿದ ನೀಲೋತ್ಪಲದಂತಹ ಕಣ್ಣುಗಳು ಅರಳಿದ್ದವು. ಗರ್ವದಿಂದ ಅವರು ತಲೆ ಎತ್ತಿ ಪಾದುಕಾದೇವಿಯನ್ನು ನೋಡಿದರು ಎಂದು. ಪ್ರತಿಯೊಬ್ಬ ಮನುಷ್ಯನಿಗೂ 3 ರೀತಿಯ ತಾಪತ್ರಯಗಳು ಇದ್ದೇ ಇರುತ್ತದೆ. ಭೂತಕಾಲದ ಬದಲಾಯಿಸಲಾಗದಂತಹ ನೆನಪುಗಳು, ವರ್ತಮಾನದ ಅನಿಶ್ಚಯತೆ ಹಾಗೂ ಭವಿಷ್ಯಕಾಲದ ಭಯ. ಇವು 3 ತಾಪಗಳು ಮನುಷ್ಯ ಮಾತ್ರನಾದವನು ಯಾರೇ ಆಗಿರಲಿ ಬಿಡುವುದಿಲ್ಲ. ಈ ತಾಪಗಳಿಂದ ರಕ್ಷಣೆ ಪಡೆಯಲು, ಬಿಡುಗಡೆ ಹೊಂದಲು ಜನರು ಇಂದ್ರಿಯಗಳಿಗೆ ನಿಲುಕದ ಭಗವಂತನನ್ನು ಮತ್ತು ಪ್ರತ್ಯಕ್ಷ ದೈವವಾದ ಆಚಾರ್ಯರನ್ನು ಆಶ್ರಯಿಸುತ್ತಾರೆ. ದಾರಿ ತೋರುವ ಆಚಾರ್ಯನ ಸನ್ನಿಧಿಯಲ್ಲಿ ಅವರ ಕೃಪಾ ಕಟಾಕ್ಷದಲ್ಲಿ ಭಗವಂತನೇ ಬಂದ ಹಾಗೆ ಸಂಭ್ರಮಿಸುತ್ತಾರೆ, ತಲೆ ಎತ್ತಿ ಬದುಕುತ್ತಾರೆ. ಅದನ್ನೇ ಈ ಸನ್ನಿವೇಶದಲ್ಲಿ ನಮಗೆ ತಿಳಿಸುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ಮಣಿಪಾದುಕಾಭ್ಯಾಂ ನಮಃ.